ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ರುಚಿಯಾಗಿರೋಂಥ ಹೆಲ್ದಿಯಾಗಿರೋ ಬೀಟ್ರೂಟ್ ಚಪಾತಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಬೀಟ್ರೂಟ್ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 5 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಈ ಟೈಮಲ್ಲಿ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ನಂತರ ತುರಿದಿರೋವಂಥ ಬೀಟ್ರೂಟನ್ನು ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ನಂತರ ಎಣ್ಣೆಯಲ್ಲಿ ಬೀಟ್ರೂಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೀಟ್ರೂಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಬೇಯೋವರೆಗೂ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಬೀಟ್ರೂಟ್ ಬೆಂದಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಬೀಟ್ರೂಟ್ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಬೀಟ್ರೂಟನ್ನು ರುಬ್ಕೊತಿದ್ದೀನಿ. ಈ ಬೀಟ್ರೂಟ್ ರುಬ್ಬುವಾಗ ನೀರೇನು ಬೇಡ. ಬೀಟ್ರೂಟ್ ಬೆಂದಿರೋದ್ರಿಂದ ಅದು ನುಣ್ಣಗೆ ಪೇಸ್ಟ್ ಆಗುತ್ತೆ. ನುಣ್ಣಗೆ ಪೇಸ್ಟ್ ಮಾಡ್ಕೊತಿದ್ದೀನಿ ನಾನಿಲ್ಲಿ 5 ಚಪಾತಿಯನ್ನು ಮಾಡ್ತಾಯಿದ್ದೀನಿ. 5 ಚಪಾತಿಗೆ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಂಕಾಳನ್ನು ತೊಗೊಂಡಿದ್ದೀನಿ. ಓಂಕಾಳನ್ನು ಈ ರೀತಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನಂತರ ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕಿ ರುಬ್ಬಿಟ್ಟಿರೋಂಥ ಬೀಟ್ರೂಟ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಬೀಟ್ರೂಟ್ ಪೇಸ್ಟ್ ಹಾಕಿದ ನಂತರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕಲಿಸ್ಬೇಕು. ಆಮೇಲೆ ರುಬ್ಬಿಟ್ಟಿರೋಂಥ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಈ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕಬೇಕು. ಹದ ಬರೋಷ್ಟು ಮಾತ್ರ ನೀರನ್ನು ಹಾಕಿ. ಲೂಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಹಿಟ್ಟನ್ನು ನಾದಿದ ನಂತರ ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 20 ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಹಿಟ್ಟು ನೆಂದಾದ್ಮೇಲೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈ ಹದದಲ್ಲಿ ನಾವು ಹಿಟ್ಟನ್ನು ನಾದಬೇಕು. ಇವಾಗ ಒಂದೊಂದು ಉಂಡೆಯನ್ನಾಗಿ ಮಾಡ್ತಾಯಿದ್ದೀನಿ. ಇದು 2 ಲೇಯರ್ ಚಪಾತಿ ಆಗಿರೋದ್ರಿಂದ ಒಂದು ಚಪಾತಿಗೆ 2 ಉಂಡೆಯನ್ನು ಇಡ್ತಾಯಿದ್ದೀನಿ ನಾನು. ಎಲ್ಲ ಉಂಡೆಯನ್ನು ಮಾಡಿದ ನಂತರ ಈ ಉಂಡೆಯನ್ನು ಒಣ ಹಿಟ್ಟಲ್ಲಿ ಅದ್ದಿ ಈ ರೀತಿ ಪುರಿ ಆಕಾರದಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಂದು ಚಪಾತಿಗೆ 2 ಉಂಡೆಯನ್ನು ತಗೊಂಡು ಈ ರೀತಿಯಾಗಿ ಲಟ್ಟಿಸಿದ್ದೀನಿ. ಮಧ್ಯದಲ್ಲಿ ಒಂದು ಕಡೆ ಎಣ್ಣೆ ಮತ್ತು ಇನ್ನೊಂದು ಕಡೆ ಹಿಟ್ಟನ್ನು ಹಚ್ತಾ ಇದ್ದೀನಿ. ಈ ರೀತಿಯಾಗಿ ಹಚ್ಚೋದ್ರಿಂದ ಚಪಾತಿ ಪೊದರಾಗಿ ಬರುತ್ತೆ ಅಂತ. ಈ ರೀತಿಯಾಗಿ ಎರಡನ್ನು ಜೋಡಿಸಿದ ನಂತರ ಒಂದು ಸಲ ನಾನು ಒಣ ಹಿಟ್ಟಲ್ಲಿ ಅದ್ಕೊಳ್ತಾ ಇದ್ದೀನಿ. ಅದ್ಕೊಂಡು ಇದನ್ನು ಚಪಾತಿ ಆಕಾರದಲ್ಲಿ ಲಟ್ಟಿಸ್ತಾ ಇದ್ದೀನಿ. ಚಪಾತಿ ಮಾಡುವಾಗ ಯಾವಾಗಲೂ ಮಧ್ಯದಲ್ಲಿ ಲಟ್ಟಿಸಬಾರ್ದು. ಚಪಾತಿ ಎಡ್ಜಲ್ಲಿ ಮಾತ್ರ ನಾವು ಲಟ್ಟಿಸ್ತಾ ಹೋದರೆ ಚಪಾತಿ ದೊಡ್ಡದಾಗ್ತಾ ಮತ್ತು ತೆಳ್ಳಗಾಗ್ತಾ ಹೋಗುತ್ತೆ. ಚಪಾತಿ ಲಟ್ಟಿಸೋದಾಗಿದೆ. ನಾನು ಒಂದು ಕಡೆಯಲ್ಲಿ ಗ್ಯಾಸ್ ಮೇಲೆ ತವವನ್ನು ಇಟ್ಟು ತವವನ್ನು ಬಿಸಿ ಮಾಡಿದ್ದೀನಿ. ಈ ಥರ ಚಪಾತಿಯನ್ನು ತೊಗೊಂಡು ಬಿಸಿಯಾಗಿರುವಂಥ ತವದ ಮೇಲೆ ಹಾಕ್ತಾಯಿದ್ದೀನಿ. ತವದ ಮೇಲೆ ಹಾಕಿದ ನಂತರ ಒಂದು ಸೈಡಲ್ಲಿ ಈ ರೀತಿಯಾಗಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಕಡೆ ಬೇಯಿಸಿದ ನಂತರ ಇನ್ನೊಂದು ಕಡೆ ಇದನ್ನು ತಿರುವಿ ಹಾಕಿದ್ದೀನಿ. ನೋಡಿ ಚಪಾತಿ ಎಷ್ಟೊಂದು ಚೆನ್ನಾಗಿ ಬೇಯ್ತಾ ಇದೆ. ಈ ರೀತಿ ತಿರುಗಿಸ್ತಾ ಚಪಾತಿಯನ್ನು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೀಟ್ರೂಟ್ ಚಪಾತಿ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಬೀಟ್ರೂಟ್ ಚಪಾತಿ ಎಷ್ಟು ಪೊದರಾಗಿ ಬಿಟ್ಕೊಂಡು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.